ಬಸ್ಗಳ ಕೊರತೆ ಶುರುವಾಗಿದೆ. ಮತ್ತೊಮ್ಮೆ ಸರ್ಕಾರಿ ಬಸ್ಗಳ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಮೋಹನ್ ದಾಸ್ ಪೈ, ಉದ್ಯಮಿ ಟಿವಿ ಮೋಹನ್ ದಾಸ್ ಪೈ ಅವರು ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಇದೀಗ ಉದ್ಯಮಿ ಮೋಹನ್ ದಾಸ್ ಪೈ ವರ್ಸಸ್ ಸಚಿವ ರಾಮಲಿಂಗಾರೆಡ್ಡಿ ಬಸ್ ಖರೀದಿ ವಿಚಾರದಲ್ಲಿ ಮೋಹನ್ ದಾಸ್ ಪೈ ಟೀಕೆ ಮಾಡಿದ್ದಾರೆ. 10,000ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ಇದರ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿ ಮಾಡಲಾಗ್ತಾ ಇದೆ. ಉತ್ತಮ ಸೇವೆ ನೀಡುವಲ್ಲೂ ಕೂಡ ಸಾರಿಗೆ ಇಲಾಖೆ ವಿಫಲವಾಗಿದೆ ಅಂತ ಮೋಹನ್ ದಾಸ್ ಪೈ ಟೀಕಿಸಿದ್ದಾರೆ. ಮೋಹನ್ ದಾಸ್ ಪೈ ಟ್ವೀಟ್ಗೆ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಬರೀ ಟ್ವೀಟ್ ಮಾಡುತ್ತಲೇ ಇರುತ್ತೀರಾ, ನಿಮ್ಮೊಂದಿಗೆ ಚರ್ಚೆ ಮಾಡಲು ನಾವು ಸಿದ್ಧ ಅಂತ ರಾಮಲಿಂಗಾರೆಡ್ಡಿ ಸವಾಲ್ ಹಾಕಿದ್ದಾರೆ. ಹತ್ತು ಸಾವಿರಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಅಗತ್ಯತೆ ಇದೆ, ಕೊರತೆ ಇದೆ ಅನ್ನೋದನ್ನ ಟಿವಿ ಮೋಹನ್ ದಾಸ್ ಪೈ ತಮ್ಮ ಟ್ವೀಟ್ನಲ್ಲಿ ಹೈಲೈಟ್ ಮಾಡಿದ್ದಾರೆ. ಇದರ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿ ಆಗ್ತಾ ಇದೆ. ಹಾಗಾಗಿ ಉತ್ತಮ ಸೇವೆ ನೀಡುವಲ್ಲೂ ಕೂಡ ಸಾರಿಗೆ ಇಲಾಖೆ ವಿಫಲವಾಗಿದೆ ಅಂತ ಮೋಹನ್ ದಾಸ್ ಪೈ ಅತ್ಯಂತ ಸ್ಪಷ್ಟವಾಗಿ ಟೀಕಿಸಿದ್ದಾರೆ. ಇದಕ್ಕೆ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಬರೀ ಟ್ವೀಟ್ ಮಾಡ್ತಾನೆ ಇರ್ತೀರಾ, ನಿಮ್ ಜೊತೆ ಚರ್ಚೆ ಮಾಡಕ್ಕೆ ನಾವು ಸಿದ್ಧ ಅಂತ. ಅಂದ್ರೆ ನೀವು ಏನು ಸಲಹೆ ಕೊಡ್ತೀರಾ, ನಾವು ಅದನ್ನ ಪರಿಗಣಿಸೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಅರ್ಥದಲ್ಲಿ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಸೊ ಇಬ್ಬರ ನಡುವೆ ಒಂದು ಚರ್ಚೆ ಏರ್ಪಡುತ್ತಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮೋಹನ್ ದಾಸ್ ಪೈ ಅವರು ಈ ಬಿಎಂಟಿಸಿ ಬಸ್ಗಳು ಮತ್ತು ಸಾರಿಗೆ ಇಲಾಖೆಯ ಬಸ್ಗಳು ಎಷ್ಟರ ಮಟ್ಟಿಗೆ ಕೊರತೆ ಇದೆ, ಅದರ ಬಸ್ಗಳನ್ನು ಎಷ್ಟರ ಮಟ್ಟಿಗೆ ತಗೊಳ್ಳಲಾಗ್ತದೆ, ಎಲ್ಲದರ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ. ಯಾವ ಕಾಂಟೆಕ್ಸ್ಟ್ ನಲ್ಲಿ ಮೋಹನ್ ದಾಸ್ ಪೈ ಅವರು ಈ ವಿಚಾರವನ್ನ ತರ್ತಾ ಇದ್ದಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರ ಉತ್ತರ ಏನು? ಅದಕ್ಕೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ನಡುವೆ ಒಂದು ಚರ್ಚೆ, ಅಂದ್ರೆ ಈ ತರ ಮೋಹನ್ ದಾಸ್ ಪೈ ಅವರ ತರ ಇನ್ನು ಹಲವಾರು ಜನ ಸಾರಿಗೆ ಇಲಾಖೆಯ ವಿಚಾರವಾಗಿ ತಜ್ಞರಿದ್ದಾರೆ. ಅವರುಗಳ ಅಭಿಪ್ರಾಯನ ಕನ್ಸಿಡರ್ ಮಾಡಿ ಸಾರಿಗೆ ಇಲಾಖೆನ ಉತ್ತಮ ಸ್ಥಿತಿಗೆ ಕೊಂಡೊಯ್ಯುತ್ತಾ ಏನಾದ್ರೂ ಇವರು ರಾಮಲಿಂಗಾರೆಡ್ಡಿ ಏನಾದ್ರೂ ಮಾಡ್ತಾರಾ, ಏನಾದ್ರೂ ಒಂದು ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾರಾ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇಷ್ಟು ದಿನ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಒಂದ್ ಕಡೆ ಜಿಬಿಐ ವಿರುದ್ಧ ಮತ್ತು ಗುಂಡಿಗಳ ವಿರುದ್ಧ ಒಂದ್ ಕಡೆ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರು. ಬಟ್ ಇದೀಗ ಸಾರಿಗೆ ಇಲಾಖೆ ವಿರುದ್ಧ ಒಂದ್ ಕಡೆ ಟ್ವಿಟರ್ ನಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಂದ್ರೆ ಸಾರಿಗೆ ಇಲಾಖೆ ಜನಸಾಮಾನ್ಯರಿಗೆ ಸೇವೆ ಕೊಡುವಲ್ಲಿ ವಿಫಲವಾಗಿದೆ, ಅದರಲ್ಲಿ ಸಾರಿಗೆ ಸಚಿವರು ವಿಫಲರಾಗಿದ್ದಾರೆ ಮತ್ತು ಖಾಸಗಿದವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಎಂಬುದು ಒಂದ್ ಕಡೆ ಟ್ವಿಟರ್ ನಲ್ಲಿ ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಸಚಿವರು ವಿರುದ್ಧ ಒಂದ್ ಕಡೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ 10,000ಕ್ಕೂ ಹೆಚ್ಚು ಬಸ್ಗಳ ಕೊರತೆ ಇದೆ, ಮತ್ತೊಂದರಲ್ಲಿ ಬಸ್ಗಳೆಲ್ಲ ಕೆಡ್ತಾ ಇದೆ ಮತ್ತು ಡಕೋಟಾ ಬಸ್ಗಳು ಇದೆ ಎಂಬುದು ಅವರದು ವಾದವಾಗಿದೆ. ಹೀಗಾಗಿ ಇದಕ್ಕೆ ಒಂದ್ ಕಡೆ ಸಾರಿಗೆ ಸಚಿವರು ಗರಂ ಆಗಿದ್ದಾರೆ, ಸವಾಲ್ ಹಾಕಿದ್ದಾರೆ. ನೀವು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡೋದಲ್ಲ, ಸವಾಲಿಗೆ ಬನ್ನಿ, ಚರ್ಚೆಗೆ ಬನ್ನಿ, ನಾವು ಬರ್ತೀವಿ ಅಂತ ಒಂದ್ ಕಡೆ ರೀಟ್ವೀಟ್ ಮಾಡಿ ಒಂದ್ ಕಡೆ ಸವಾಲ್ ಸಹ ಹಾಕಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಡೆದುಕೊಳ್ಳುತ್ತೆ ನೋಡಬೇಕಾಗತ್ತೆ. ಒಂದ್ ಕಡೆ ಚರ್ಚೆ ನಡೆಯುತ್ತಾ ಇಲ್ವಾ ಎಂಬುದು ಸಾರಿಗೆ ಸಚಿವರು ಮತ್ತು ಮೋಹನ್ ದಾಸ್ ಪೈ ಅವರು ಒಂದ್ ಕಡೆ ನಿರ್ಧಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಸಾರಿಗೆ ಇಲಾಖೆಯಲ್ಲಿ ಕೆಲವೊಂದು ಕುಂದುಕೊರತೆಗಳಿದಾವೆ, ಸರಿಯಾಗಿ ಬಸ್ ಮೇಂಟೈನ್ ಮಾಡ್ತಿಲ್ಲ, ಡಕೋಟಾ ಬಸ್ಗಳು ರೋಡಿಗೆ ಬಿಡುತ್ತಿದ್ದಾವೆ ಮತ್ತು ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಿದ್ದಾವೆ. ಇವೆಲ್ಲ ವಿಷಯವನ್ನ ಮೋಹನ್ ದಾಸ್ ಪೈ ಅವರ ಗಮನಕ್ಕೆ ಬಂದಿದ್ದಾವೆ. ಹೀಗಾಗಿ 10,000ಕ್ಕೂ ಹೆಚ್ಚು ಬಸ್ಗಳು ಕೊರತೆ ಇದೆ ಎಂಬುದು ಅವರಿಗೆ ಗೊತ್ತಾಗಿದೆ. ಆ ಒಂದು ವಿಚಾರವಾಗಿ ಈಗ ಟ್ವೀಟ್ ಮಾಡಿದರೆ ಸಾರಿಗೆ ಸಚಿವರು ರೀಟ್ವೀಟ್ ಮಾಡಿ ಒಂದ್ ಕಡೆ ಸವಾಲಿಗೆ ಚರ್ಚೆಗೆ ಕರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆ ಆಗ್ಬೋದಾ ಇಲ್ವಾ ಎಂಬುದು ಇಬ್ಬರು ಡಿಸೈಡ್ ಮಾಡಬೇಕಾಗತ್ತೆ. ಶ್ರೀಲಕ್ಷ್ಮಿ, ವೀರೇಶ್, ಇನ್ನು ಬಸ್ಸುಗಳ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ದಾಸ್ ಪೈ ಅವರು ಹೇಳಿರ್ತಕ್ಕಂಥ ಲೆಕ್ಕಾಚಾರ ನಿಜವಾ? ಸಾರಿಗೆ ಇಲಾಖೆ ಯಾಕೆ ಹೆಚ್ಚುವರಿ ಬಸ್ಗಳನ್ನ ಖರೀದಿ ಮಾಡ್ತಾ ಇಲ್ಲ? ಈ ಹಿಂದೆ ಬಹಳ ಹಿಂದೆ ಬಸ್ಗಳ ಖರೀದಿ ವಿಚಾರದಲ್ಲಿ ಸಾಕಷ್ಟು ಅಸ್ತವ್ಯಸ್ತತೆ ಉಂಟಾಗಿದ್ದದ್ದು, ಅವ್ಯವಹಾರ ನಡೆದಿದ್ದು ಎಲ್ಲವೂ ಕೂಡ ಆರೋಪಗಳು ಕೇಳಿ ಬಂದಿದ್ವು ಬಹಳ ಹಿಂದೆ. ಅಷ್ಟರ ನಂತರದಲ್ಲಿ ಬಸ್ಗಳ ಖರೀದಿಗೆ ಏನಾದರೂ ನಿಯಮಾವಳಿಗಳನ್ನ ಸರ್ಕಾರ ರೂಪಿಸಿಕೊಂಡಿದ್ಯಾ? ಯಾಕೆ ಖರೀದಿ ಮಾಡ್ತಾ ಇಲ್ಲ ಅಗತ್ಯ ಇರುವಷ್ಟು ಬಸ್ಗಳನ್ನ? ಖಾಸಗಿಯವರು ಮತ್ತೊಂದು ಕಡೆ ವೀರೇಶ್ ನಾವು ನೋಡಿದ್ರೆ ಈ ಹಬ್ಬ ಹರಿದಿನಗಳು ಬಂದಾಗ ಎಷ್ಟು ದರೋಡೆ ಮಾಡ್ತಾರೆ, ಲೂಟಿ ಮಾಡ್ತಾರೆ ಜನಗಳಿಂದ, 1ಕ್ಕೆ 3 ಪಟ್ಟು ಬಸ್ ಪ್ರಯಾಣ ದರ ಏರಿಕೆ ಆಗತ್ತೆ. ಅಂಥದ್ರಲ್ಲಿ ಸರ್ಕಾರ ಯಾಕೆ ಹೆಚ್ಚುವರಿ ಸರ್ಕಾರಿ ಬಸ್ಗಳನ್ನ ಖರೀದಿ ಮಾಡ್ತಾ ಇಲ್ಲ ಅಂತ?
ಶ್ರೀಲಕ್ಷ್ಮಿ, ನೀವು ರಾಜ್ಯದಲ್ಲಿ ಹಲವು ಕಡೆ ಹೋಗಿ ಇನ್ನೂ ಸರ್ಕಾರಿ ಬಸ್ಗಳು ಕೆಲವೊಂದು ಹಳ್ಳಿಗಳಿಗೆ ಬಸ್ ಇರಲ್ಲ, ಸಿಟಿಗಳಿಗೆ ಕರೆಕ್ಟ್ ಆಗಿ ಬಸ್ ಸಿಗಲ್ಲ. ಒಂದ್ ಕಡೆ ಅವರಿಗೊಂದು ಕೆಲವೊಂದು ಸಿಟಿಗಳಲ್ಲಿ 2 ಅವರ್ 3 ಅವರ್ ವೇಟ್ ಮಾಡಕ್ಕಾಗತ್ತೆ, ಸರಿಯಾಗಿ ಬಸ್ ಇಲ್ಲ. ಯಾಕಂದ್ರೆ ಬಸ್ಗಳ ಕೊರತೆ ಇದೆ ಎಂಬುದು ಗೊತ್ತಾಗಿದೆ. ಯಾಕಂದ್ರೆ ಬಿಎಂಟಿಸಿಯಲ್ಲಿ 10,000ಕ್ಕೂ ಹೆಚ್ಚು ಬಸ್ಗಳ ಕೊರತೆ ಇದೆ. ಯಾಕಂದ್ರೆ ಇವರು ಹಳೆ ಬಸ್ಗಳನ್ನ ರೋಡಿಗೆ ಇಳಿಸ್ತಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಬಿಟ್ಟಿರುವ ಎಲೆಕ್ಟ್ರಿಕ್ ಬಸ್ಗಳು ಮಾತ್ರ ಇವರು ರೋಡಿಗೆ ಇಳಿಸ್ತಿದ್ದಾರೆ. ಬಟ್ ಅವರು ಬಸ್ಗಳನ್ನ ಖರೀದಿ ಮಾಡ್ತಿಲ್ಲ ಎಂಬುದು ಒಂದ್ ಕಡೆ ಮೋಹನ್ ದಾಸ್ ಪೈ ಅವರ ಒಂದು ಮಾತಾಗಿದೆ. ಯಾಕಂದ್ರೆ ಇನ್ನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ್ರೆ ಸರಿಯಾಗಿ ಬಸ್ ಸೇವೆ ಇಲ್ಲ, ಹಳ್ಳಿಗಳಿಗೆ ಸರಿಯಾಗಿ ಬಸ್ ಸೇವೆ ಇಲ್ಲ, ಸಿಟಿಗಳಿಗೆ ಕರೆಕ್ಟ್ ಆಗಿ ಕನೆಕ್ಟಿವಿಟಿ ಬಸ್ ಸೇವೆ ಇಲ್ಲ. ಆ ಒಂದು ವಿಚಾರವಾಗಿ ಈ ಒಂದು ಅರ್ಥದಲ್ಲಿ ಒಂದ್ ಕಡೆ ಮೋಹನ್ ದಾಸ್ ಪೈ ಅವರು ಒಂದ್ ಕಡೆ ಆಕ್ರೋಶ ಹೊರ ಹಾಕಿದ್ದಾರೆ ಟ್ವಿಟರ್ ಮುಖಾಂತರ. ಮತ್ತೊಂದ್ ಕಡೆ ಖಾಸಗಿ ಬಸ್ ಅವರಿಗೆ ಸರ್ಕಾರ ಒಂದ್ ಕಡೆ ನೆರವು ಮಾಡಿಕೊಡ್ತಿದೆ, ಮತ್ತೊಂದ್ ಕಡೆ ಸಾರಿಗೆಯ ಸಚಿವರು ಅನುವು ಮಾಡಿಕೊಡ್ತಿದ್ದಾರೆ ಎಂಬುದು ಟ್ವಿಟರ್ ನಲ್ಲಿ ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ದಾರೆ. ಅದು ನಿಜ. ಯಾಕಂದ್ರೆ ಹಬ್ಬ ಹರಿದಿನ ಬಂತಂದ್ರೆ ಒಂದ್ ಕಡೆ ಖಾಸಗಿ ಬಸ್ ಮಾಲೀಕರು ಬಾಯಿಗೆ ಬಂದಂತೆ ರೇಟ್ ಅನ್ನ ದುಪ್ಪಟ್ಟು ಮಾಡ್ತಾರೆ. 1000 ಇದ್ದಲ್ಲಿ 3,000 ಮಾಡ್ತಾರೆ. ರಿಪಬ್ಲಿಕ್ ಅನ್ನ ನಿರಂತರವಾಗಿ ವರದಿ ಮಾಡಿದ್ರು ಆರ್ಟಿಒ ಅಧಿಕಾರಿಗಳಾಯ್ತು, ಸಾರಿಗೆ ಅಧಿಕಾರಿಗಳಾಯ್ತು, ಸಚಿವರು ಎಚ್ಚೆತ್ತುಕೊಳ್ಳಲ್ಲ. ಹೀಗಾಗಿ ಒಂದ್ ಕಡೆ ಖಾಸಗಿ ಬಸ್ ಪರವಾಗಿ ಸಚಿವರು ಇದ್ದಾರೆ, ಸಾರಿಗೆ ಇಲಾಖೆ ಇದೆ ಎಂಬುದು ಒಂದ್ ಕಡೆ ಆ ಒಂದು ಅರ್ಥದಲ್ಲಿ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದರೆ ಇದಕ್ಕೆ ಇದೀಗ ಪರ ವಿರೋಧ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಬಸ್ಗಳ ಕೊರತೆ ಇದೆ ಎಂಬುದು ಸಾಬೀತಾಗ್ತಾ ಇದೆ. ಮೋಹನ್ ದಾಸ್ ಪೈ ಅವರು 10,000 ಬಸ್ಗಳ ಕೊರತೆ ಇದೆ ಎಂಬುದು ಸಾಬೀತಾಗ್ತದೆ. ಈ ಒಂದು ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಚರ್ಚೆ ನಂತರ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗಲಿದೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳ ಕೊರತೆ ಶುರುವಾಗಿದೆ. ಮತ್ತೊಮ್ಮೆ ಸರ್ಕಾರಿ ಬಸ್ಗಳ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಮೋಹನ್ ದಾಸ್ ಪೈ, ಉದ್ಯಮಿ ಟಿವಿ ಮೋಹನ್ ದಾಸ್ ಪೈ ಅವರು ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಇದೀಗ ಉದ್ಯಮಿ ಮೋಹನ್ ದಾಸ್ ಪೈ ವರ್ಸಸ್ ಸಚಿವ ರಾಮಲಿಂಗಾರೆಡ್ಡಿ. ಬಸ್ ಖರೀದಿ ವಿಚಾರದಲ್ಲಿ ಮೋಹನ್ ದಾಸ್ ಪೈ ಟೀಕೆ ಮಾಡಿದ್ದಾರೆ. 10,000ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ಇದರ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿ ಮಾಡಲಾಗ್ತಾ ಇದೆ. ಉತ್ತಮ ಸೇವೆ ನೀಡುವಲ್ಲೂ ಕೂಡ ಸಾರಿಗೆ ಇಲಾಖೆ ವಿಫಲವಾಗಿದೆ ಅಂತ ಮೋಹನ್ ದಾಸ್ ಪೈ ಟೀಕಿಸಿದ್ದಾರೆ. ಮೋಹನ್ ದಾಸ್ ಪೈ ಟ್ವೀಟ್ಗೆ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಬರೀ ಟ್ವೀಟ್ ಮಾಡುತ್ತಲೇ ಇರುತ್ತೀರಾ, ನಿಮ್ಮೊಂದಿಗೆ ಚರ್ಚೆ ಮಾಡಲು ನಾವು ಸಿದ್ಧ ಅಂತ ರಾಮಲಿಂಗಾರೆಡ್ಡಿ ಸವಾಲ್ ಹಾಕಿದ್ದಾರೆ. ಹತ್ತು ಸಾವಿರಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಅಗತ್ಯತೆ ಇದೆ, ಕೊರತೆ ಇದೆ ಅನ್ನೋದನ್ನ ಟಿವಿ ಮೋಹನ್ ದಾಸ್ ಪೈ ತಮ್ಮ ಟ್ವೀಟ್ನಲ್ಲಿ ಹೈಲೈಟ್ ಮಾಡಿದ್ದಾರೆ. ಇದರ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿ ಆಗ್ತಾ ಇದೆ. ಹಾಗಾಗಿ ಉತ್ತಮ ಸೇವೆ ನೀಡುವಲ್ಲೂ ಕೂಡ ಸಾರಿಗೆ ಇಲಾಖೆ ವಿಫಲವಾಗಿದೆ ಅಂತ ಮೋಹನ್ ದಾಸ್ ಪೈ ಅತ್ಯಂತ ಸ್ಪಷ್ಟವಾಗಿ ಟೀಕಿಸಿದ್ದಾರೆ. ಇದಕ್ಕೆ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಬರೀ ಟ್ವೀಟ್ ಮಾಡ್ತಾನೆ ಇರ್ತೀರಾ, ನಿಮ್ ಜೊತೆ ಚರ್ಚೆ ಮಾಡಕ್ಕೆ ನಾವು ಸಿದ್ಧ ಅಂತ. ಅಂದ್ರೆ ನೀವು ಏನು ಸಲಹೆ ಕೊಡ್ತೀರಾ ನಾವು ಅದನ್ನ ಪರಿಗಣಿಸೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಅರ್ಥದಲ್ಲಿ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಸೊ ಇಬ್ಬರ ನಡುವೆ ಒಂದು ಚರ್ಚೆ ಏರ್ಪಡುತ್ತಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮೋಹನ್ ದಾಸ್ ಪೈ ಅವರು ಈ ಬಿಎಂಟಿಸಿ ಬಸ್ಗಳು ಮತ್ತು ಸಾರಿಗೆ ಇಲಾಖೆಯ ಬಸ್ಗಳು ಎಷ್ಟರ ಮಟ್ಟಿಗೆ ಕೊರತೆ ಇದೆ, ಅದರ ಬಸ್ಗಳನ್ನು ಎಷ್ಟರ ಮಟ್ಟಿಗೆ ತಗೊಳ್ಳಲಾಗ್ತಾ ಇದೆ, ಎಲ್ಲದರ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ. ಯಾವ ಕಾಂಟೆಕ್ಸ್ಟ್ ನಲ್ಲಿ ಮೋಹನ್ ದಾಸ್ ಪೈ ಅವರು ಈ ವಿಚಾರವನ್ನ ತರ್ತಾ ಇದ್ದಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರ ಉತ್ತರ ಏನು? ಅದಕ್ಕೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ನಡುವೆ ಒಂದು ಚರ್ಚೆ, ಅಂದ್ರೆ ಈ ತರ ಮೋಹನ್ ದಾಸ್ ಪೈ ಅವ್ರ ತರ ಇನ್ನು ಹಲವಾರು ಜನ ಸಾರಿಗೆ ಇಲಾಖೆಯ ವಿಚಾರವಾಗಿ ತಜ್ಞರಿದ್ದಾರೆ. ಅವರುಗಳ ಅಭಿಪ್ರಾಯನ ಕನ್ಸಿಡರ್ ಮಾಡಿ ಸಾರಿಗೆ ಇಲಾಖೆನ ಉತ್ತಮ ಸ್ಥಿತಿಗೆ ಕೊಂಡೊಯ್ಯುವತ್ತ ಏನಾದ್ರೂ ಇವರು ರಾಮಲಿಂಗಾರೆಡ್ಡಿ ಏನಾದ್ರೂ ಮಾಡ್ತಾರಾ, ಏನಾದ್ರೂ ಒಂದು ಚರ್ಚೆಗೆ ಆಸ್ಪದ ಮಾಡ್ಕೊಡ್ತಾರಾ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇಷ್ಟು ದಿನ ಉದ್ಯಮಿ